ಪಶ್ಚಿಮ ಬಂಗಾಳದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರೋ ಹಾಗೆ ಕಾಣಿಸ್ತಾ ಇದೆ. ವಕ್ಫ್ ಕಾಯ್ದೆ ವಿರೋಧಿ ಹೋರಾಟದಲ್ಲಿ ಹಿಂಸಾರೂಪ ಪಡ್ಕೊಳ್ತಾ ಇದೆ. ಕೋಲ್ಕತಾ ದಕ್ಷಿಣ 24 ಪರಗಣ ಜಿಲ್ಲೆಯಲ್ಲಿ ಇಂದು ನಡೆದ ಪ್ರತಿಭಟನೆಯಲ್ಲಿ ಹಿಂಸಾರೂಪ ಉಂಟಾಯಿತು. ಮುರ್ಷಿದಾಬಾದ್ನಲ್ಲಿ ಪರಿಸ್ಥಿತಿಯಂತೂ ತಹಬದಿಗೆ ಬರ್ತಾನೆ ಇಲ್ಲ. ಮುಸ್ಲಿಂ ಪ್ರಾಬಲ್ಯದ ಪ್ರದೇಶಗಳಲ್ಲಿ ಹಿಂದೂಗಳ ಮನೆ ಮೇಲೆ ಬೆಂಕಿ ಹಚ್ಚಿದ್ದಾರೆ. ಸ್ಟೇಜ್ ವಿಲ್ ಕಮ್ ಇಂಡಿಯಾ ಇಂಟಿಗ್ರಿಟಿ ಇಂಡಿಯಾದ ಭಾರತದ ಸಾರ್ವಭೌಮತೆ ಇದು ಉಳಿಬೇಕು ಅಂದ್ರೆ ಆ ಒಮ್ಮ ಅಲ್ಲಿ ಇರ್ಕೂಡ್ದು ಅನ್ನೋ ಸ್ಟೇಜ್ ಬರ್ಬೋದೇನೋ ಪರಿಸ್ಥಿತಿ ನೋಡಿದ್ರೆ. ನೋಡ್ತಾ ಇರಿ ನಾನೇನ್ ಮಾಡ್ತೀನಿ ಅಂತ. ಏನೋ ಆಗಿದ್ದಾಗೋಗಿದೆ ಘಟನೆ ನಾವು ಖಂಡಿಸ್ತೀವಿ, ಸಮಸ್ಯೆ ಏನಿಲ್ಲ ಅಂದ್ರೆ. ಬೇರೆ ಕಡೆ ಅದೇ ಈ ನಾಲಿಗೆ ಸುಮ್ಮನಿರತ್ತಂತ ಎಲ್ಲಾ ಕಡೆಲೂ ಮೂಗ್ ತೋರಿಸ್ತಾರೆ. ಒಳ್ಳೆ ಬಚ್ಚಲ್ ಬಾಯಿ ತರ ಬಾಯಿಗೆ ಬಂದಂಗೆ ಮಾತಾಡ್ತಾಳ ಒಮ್ಮ. ಇವ್ರನ್ನ ಯಾವ ನಾಯಿ ಕೇಳ್ತು ಅಭಿಪ್ರಾಯನ? ಯಾಕೆ ಕಾಣಲ್ವಾ ಆಕೆಗೆ? ಏನೂ ಆಗಿಲ್ಲ ಅಂತ ಕಾಣಲ್ವಂತ ಆಕೆಗೆ? ಬೇರೆ ಕಡೆ ಆದ್ರೆ ಏನ್ ಮಾಡ್ತೀರಿ ನಾಳೆ? ಸಂಬಡಿ ಟೇಕ್ಸ್ ಎ ಕ್ಯೂ. ನಾಳೆ ಬೇರೆ ಕಡೆ ಆದ್ರೆ ಏನ್ ಮಾಡ್ತೀರಿ? ಏನಿರುತ್ತೆ ಸ್ಟ್ಯಾಂಡ್ ಆಗ. ಸೊ ದಿಸ್ ಇಸ್ ಅನ್ಫೇರ್. ಇದು ಆ ಮುರ್ಷಿದಾಬಾದ್ ಸಂಸದ ಸರ್ ಚಹಾ ಕುಡ್ಕೊಂಡು ಶಾಂತವಾಗಿದೆ ವಾತಾವರಣ ಅಂತ ಹಾಕೊಳ್ತಾನೆ ಸರ್ ಪೋಸ್ಟ್. ಕ್ಯಾರ ಕಿತ್ತೋದಂಗೆ ರೋಡ್ ಹೊಡೀರಿ ರೋಪಾರ್ ನನ್ನ ಮಕ್ಕಳನ್ನ. ನಾನ್ ಸ್ಟ್ರಾಂಗ್ ಇರೋ ಏರಿಯಾನಲ್ಲಿ ಯಾವಾಗ್ಲೂ ನಾನು ದೊಡ್ಡ ಹುಲಿನೇ. ಹೊರಗೆ ಬಂದಾಗ ಗೊತ್ತಾಗುತ್ತೆ. ರಿವರ್ಸ್ ಸ್ಟಾರ್ಟ್ ಆದಾಗ ಗೊತ್ತಾಗುತ್ತೆ ಕಷ್ಟ. ಬಂದು ನೋಡ್ರಿ ಅಂದಿ ವಾಸ್ತವ ಇರೋದಲ್ಲ. ಅದಕ್ಕೆ ಅವಕಾಶ ಕೊಡಬಾರದು ಅನ್ನೋ ಕನಿಷ್ಠ ಪ್ರಜ್ಞೆ ಇರಬೇಕು ಒಂದು ಸರ್ಕಾರಕ್ಕೂ ಒಂದು ಸಮುದಾಯದ ನಾಯಕರುಗಳಿಗೂ. ಕಾರಣ ಇಷ್ಟೇ, ವಕ್ಫ್ ಬಿಲ್ ಸರಿ ಇಲ್ಲ ಅಂತ ಹೇಳೋದು ಅವ್ರ ಹಕ್ಕದು. ಹೋಗಿದ್ದಾರೆ ಅಲ್ಲಿ ಚಾಲೆಂಜ್ ತಪ್ಪಲ್ಲ, ಅಪೋಸ್ ಮಾಡಬಹುದು ಅದನ್ನ, ತಪ್ಪಲ್ಲ ಅದು ಆಕ್ಚುಲಿ. ಆದ್ರೆ ನಿಮ್ಮ ಯಾರ್ಯಾರು ಪ್ರತಿಭಟನೆ ಮಾಡ್ತಿದ್ದಾರೆ ಆ ಸಂಸ್ಥೆಗಳೇ ಸುಪ್ರೀಂ ಕೋರ್ಟ್ ಹೋಗಾಗಿದೆ. ಹೋದ ಮೇಲೆ ಯಾವ ಪ್ರತಿಭಟನೆ ಇದು? ಯಾವ ಪ್ರತಿಭಟನೆ? ನಾನು ಈ ಬಿಲ್ ತರಲ್ಲ ಜಾರಿಗೆ ಅಂತ ಮಮತಾ ಬ್ಯಾನರ್ಜಿ ಅಥವಾ ಯಾರ್ಯಾರೋ ರಾಜ್ಯಗಳಲ್ಲಿ ಒಬ್ಬೊಬ್ಬರು ಹೀಗೆ ಪಾಯಿಂಟ್ 1 ಇಟ್ಸ್ ಸೆಂಟ್ರಲ್ ಆಕ್ಟ್. ಅದು ಆಲ್ ರೈಟ್, ಸೆಂಟ್ರಲ್ ಆಕ್ಟ್ ಆದ್ರೆ ಐ ಡೋಂಟ್ ಕೇರ್ ಅಂತೀರಿ. ಓಕೆ. ಪಾಯಿಂಟ್ 2, ಈಗಿರೋ ವಕ್ಫ್ ಬಿಲ್ ಇದೆಯಲ್ಲ ನಿಮ್ಮ ರಾಜ್ಯದಲ್ಲಿ ಜಾರಿ ಇರೋದು, ಅದು ಯಾವುದು? ಅದೇ ಸೆಂಟ್ರಲ್ ಆಕ್ಟೇ ತಾನೆ. ಸೊ ನನಗೆ ಬೇಕಾದಾಗ ಸೆಂಟ್ರಲ್ ಗೌರ್ಮೆಂಟ್ ಪಾಸ್ ಮಾಡೋ ಆಕ್ಟ್ ಇಂಪ್ಲಿಮೆಂಟ್ ಮಾಡ್ತೀನಿ, ನನಗೆ ಬೇಡವಾದಾಗ ನಾನು ಇಂಪ್ಲಿಮೆಂಟ್ ಮಾಡಲ್ಲ ಅನ್ನಕ್ಕೆ ಅದೇನು ಪಲ್ಲಂಗೋಳಿ ಮನೆ ಆಟನ? ಇಷ್ಟ ಬಂದಂಗೆ ನಡ್ಸಕ್ಕೆ ಹಂಗೆ ಹಾಗಾದ್ರೆ ಭಾರತ ಅಂತ ಯಾಕಿರಬೇಕು? ಇಲ್ಲ ಪ್ರತ್ಯೇಕ ರಾಷ್ಟ್ರ ಆಗಬಿಡಿ. ಈಗಲೂ ನನಗೆ ಎಕ್ಸ್ಪ್ಲನೇಷನ್ ಸಿಕ್ಕದೆ ಇರೋದು ವಕ್ಫಲ್ಲಿ ಆರ್ಡಿನರಿ ಶ್ರೀಸಾಮಾನ್ಯ ಮುಸ್ಲಿಮ್ದಕ್ಕೆ ಆಗೋದು ಏನು? ಹೊಸ ಪ್ರಾಪರ್ಟಿ, ಶ್ರೀಸಾಮಾನ್ಯ ಮುಸ್ಲಿಂ ಅಂತೂ ಏನೂ ಆಗಲ್ಲ ಅದರಿಂದ ಪ್ರಾಬ್ಲಮ್. ಹೊಸ ಪ್ರಾಪರ್ಟಿ ಎಕ್ಸಾಕ್ಟ್ಲಿ ಹೊಸ ಪ್ರಾಪರ್ಟಿ ಸುಮ್ಮನೆ ಬಂದಿದ್ದೇನೆ ಇದು ವಕ್ಫ್ ಪ್ರಾಪರ್ಟಿ ಅಂತ ಡಿಕ್ಲೇರ್ ಮಾಡಿದಾಗ ಬೇರೆಯವ್ರಿಗೆ ಎಷ್ಟು ಇರಿಟೇಟ್ ಆಗುತ್ತೋ, ಬೇಡ ಹಂಗೆ ಡಿಕ್ಲೇರ್ ಮಾಡಕ್ ಬರಲ್ಲ ಅಂತ ಇವ್ರಿಗೆ ಇರಿಟೇಟ್ ಆದಂಗೆನೆ ಅದು ಅಲ್ವೇ? ಕಳ್ಕೊಳ್ಳೋರ್ಗೆ ನೋವಿರಲ್ವಾ? ಅದು ಅಲ್ವೇ? ಅದು ನನ್ನ ವಿಚಾರ ಬಂದ್ರೆ ಎಲ್ಲ ಬಿಚ್ಚಿಡ್ಬಿಡ್ತೀನಿ ನಾನು. ಕೆಲವು ರಾಜಕೀಯ ಪಕ್ಷಗಳು ಪದೇ ಪದೇ ಕಂಡು ಕಡೆ ಬರೆ ಹಾಕಿಸ್ಕೊಂಡ್ರುವೆ ಅದೇ ಚಾಳಿಗಳನ್ನ ಮುಂದುವರಿಸೋ ಹಂಗೆ ಕಾಣಿಸ್ತಾ ಇದೆ. ನಮ್ಮಲ್ಲಿ ತಿದ್ಕೊಳ್ಳಲ್ಲ, ಕಾಣಿಸ್ತಿಲ್ಲ.